ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು KCT ಮೋಕ್ ಅಲಾಟ್ಮೆಂಟ್ ಬಗ್ಗೆ ಡೌಟ್ ಇದೆ. ಅಂದರೆ ನೋ ಸೀಟ್ಸ್ ಅಲಾಟ್ಮೆಂಟ್ ಬಂದರೆ ಏನು ಮಾಡಬೇಕು, ಮತ್ತು ಇನ್ನು ಎಷ್ಟು ಕಾಲೇಜ್ ಆ್ಯಡ್ ಮಾಡ್ಬೋದು, ಯಾವಾಗ ಸ್ಟಾರ್ಟ್ ಆಗಿದೆ ಆಪ್ಷನ್ ಎಂಟ್ರಿ ಅಂತ ಇವೆಲ್ಲ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಮಾಡಿ ಇದೇ ರೀತಿ ಕಂಟಿನ್ಯೂ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೋ ಸೀಟ್ಸ್ ಅಲಾಟ್ಮೆಂಟ್ ಅಂತ ಯಾರಿಗೆ ಬಂದಿದೆಯಲ್ಲ ಅವರು ಏನು ಮಾಡಬೇಕಂದ್ರೆ ಅದರ ಅರ್ಥ ಏನಂದರೆ ನೀವು ಹಾಕಿರೋ ಕಾಲೇಜಲ್ಲಿ ನಿಮ್ಮ ರೇಂಜಿಗೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜು ಸಿಕ್ಕಿಲ್ಲ ಅಂತ ಅರ್ಥ. ಸೊ ನೀವು ಏನು ನೆಕ್ಸ್ಟ್ ಮಾಡಬೇಕಂದ್ರೆ ನೀವು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ. ನಿಮ್ಮ ರೇಂಜಿಗಿಲ್ಲ ಅಂತ ಅರ್ಥ. ನಿಮ್ಮ ರೇಂಜಿಗೆ ನಿಮ್ಮ ಕ್ಯಾಟಗರಿಗೆ ಅಥವಾ ನೀವೇನು ಕಾಲೇಜ್ ಎಂಟ್ರ್ ಮಾಡಿಲ್ಲ ಆ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿ ಸೀಟ್ಸ್ ಇಲ್ಲ ಅಂತ ಅರ್ಥ. ಸೊ ನೀವೇನು ಮಾಡಬೇಕಂದ್ರೆ ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿ. ಓಕೆ, ಮ್ಯಾಕ್ಸಿಮಮ್ ಆ್ಯಡ್ ಮಾಡಿ, ಯಾಕಂದ್ರೆ ನಿಮ್ಮದು ರ್ಯಾಂಕು ಜಾಸ್ತಿ ಇದೆ. ಸೊ ನೀವು ಕಾಲೇಜ್ನ ಕಡಿಮೆ ಆ್ಯಡ್ ಮಾಡಿರ್ತಾರ ಅರ್ಥ. ಸೊ ಅದಕ್ಕೋಸ್ಕರ ಕಾಲೇಜ್ನ ಬೇಗ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಮಾಡಿಫೈ ಯಾವಾಗ ಮಾಡೋದು, ಡಿಲೀಟ್ ಯಾವಾಗ ಮಾಡೋದು ಅಂತ. ಫ್ರೆಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ಅವಾಗಿಂದನೇ ಸ್ಟಾರ್ಟ್ ಇದೆ. ಸೊ ಇವಾಗ ನೀವು ಸೇಮ್ ಲಿಂಕಿಂದ ಏನು KCTಯಲ್ಲಿ ಯೂಸ್ ಮಾಡಿಲ್ಲ ಫಸ್ಟ್ ಲಿಂಕು ಅದೇ ಯೂಸ್ ಮಾಡಿಕೊಂಡು ನೀವು ಎಡಿಟ್ ಮಾಡೋದು ಎಲ್ಲ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದೇ ಲಿಸ್ಟೇ ಇರುತ್ತೆ ಎಲ್ಲ. ನೀವು ಅದನ್ನು ಮಾಡಿಫೈ ಮಾಡ್ಕೋಬೋದು ಅಥವಾ ಕಾಲೇಜ್ ಮಾಡ್ಕೋಬೋದು. ಓಕೆ, ಡಿಲೀಟು ಎಲ್ಲ ಮಾಡಿಫೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನಂದರೆ ಫ್ರೆಂಡ್ಸ್, ಯಾರಾದರೂ ಬಾರ್ಡರಲ್ಲಿ ಏನೋ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ ನೀವು 50 ಕಾಲೇಜ್ ಎಂಟ್ರ್ ಮಾಡಿದೆ ಅಂದ್ಕೊಳ್ಳಿ, ನಿಮ್ಮ 46 ಕಾಲೇಜ್ಗೆ ಇವಾಗ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡಿದ್ರೆ ಬೆಟ್ರ್ ಸೇಫರ್ ಸೈಡು ಕೆಲವೊಂದು ಕಾಲೇಜ್ ಇನ್ನೊಂದು 10 to 20 ಕಾಲೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೇಫರ್ ಸೈಡು. ಯಾಕೆ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಸೆಕೆಂಡ್ ಮೋಕಲ್ಲಿ ನೋ ಸೀಟ್ಸ್ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಎಲ್ಲರೂ ಬೇರೆಯವರೆಲ್ಲ ಮಾಡಿಫೈ ಮಾಡಿಕೊಂಡು ಅವ್ರಿಗೆ ಸಿಗ್ತದೆ, ನಿಮಗೆ ನೋ ಸೀಟ್ಸ್ ಅಲಾಟ್ಮೆಂಟ್ ಸಿಗೋನು ಸೀಟ್ ಸಿಗದೆ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕಾಲೇಜ್ ಆ್ಯಡ್ ಮಾಡಿ ಬಾರ್ಡ್ರಲ್ಲಿ ಇರೋರು. ಓಕೆ, ಇನ್ ಕೇಸ್ ನಿಮ್ಮದು ನೀವು 100 ಮಾಡಿ 50 ಸಿಕ್ಕಿದ್ರೆ ನೀವೇನು ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಮಿಕ್ಕಿದ ಕಾಲೇಜ್ ಯಾವುದ್ರಲ್ಲಿ ಮತ್ತೆ ಇದು ಇನ್ ಕೇಸ್ ಈಗ ಸಿಕ್ಕಿರೋ ಕಾಲೇಜ್ ಸಿಗಲಿಲ್ಲ ಅಂದರೂ ಕೆಳಗಡೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಓಕೆ ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಿ. ಓಕೆ, ಆಮೇಲೆ ಇನ್ನೊಂದು ಯಾರಂದರೆ ಫ್ರೆಂಡ್ಸ್, ಇವಾಗ ನೀವು ಯಾಕಂದರೆ ನಿಮಗೆ ಮೋಕ್ ಅಲಾಟ್ ಮಾಡೋದ್ರಲ್ಲಿ ಮತ್ತೆ ಡಿಲೀಟು ಏನು ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು. ಸೆಕೆಂಡ್ ಮೋಕ್ ಅಲಾಟ್ ಮಾಡೋದ್ರಲ್ಲಿ ಮತ್ತೆ ನೀವು ಮಾಡಿಫೈ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇವಾಗ ಟೆಸ್ಟ್ ಮಾಡ್ಬೋದು. ಇವಾಗ ಈ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮ್ಗೆ ಐಡಿಯಾ ಬಂತಲ್ವ, ಇವಾಗ ನೀವು ಈಗ ಮಾಡಿಫೈ ಮಾಡಿಕೊಂಡು ಟೆಸ್ಟ್ ಮಾಡ್ಕೋಬೋದು ಯಾವ ಸಿಗ್ಬೋದು ನನಗಂತ. ಬ್ರ್ಯಾಂಚ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ನೀವೇನು ಮಾಡ್ಬೋದು ಅಂದರೆ ಈಗ ಏನು ಕಾಲೇಜ್ ಸಿಕ್ಕಿದೆ ಅಲ್ವಾ ಅದ್ರ ಕಡೆ ಮೇಲೆ ಒಂದು 2-3 ಕಾಲೇಜು, ಕೆಳಗಡೆ ಒಂದು 4-5 ಕಾಲೇಜು ಸಿಗೋ ಚಾನ್ಸ್ ಇದೆ ಅಂತ ಅರ್ಥ. ಯಾಕಂದರೆ ಅದು ಕಟಾಪ್ ಜಾಸ್ತಿ ಹೋಗಿರುತ್ತೆ, ನಿಮ್ಮ ರೇಂಜ್ಗಿಂತ ಕಟಾಪ್ ಜಾಸ್ತಿ ಹೋಗುತ್ತೆ. ಸೊ ನಮ್ಮ ಅಲ್ಲಿ ಆರಾಮ್ಸೆ ಸಿಗುತ್ತೆ ಅಂತ ಅರ್ಥ. ನೀವು ಯಾವ ಕಾಲೇಜ್ ಬಗ್ಗೆ ವಿಚಾರಿಸ್ಬೋದು. ಕೆಳಗಡೆ ಕಾಲೇಜ್ ಬಗ್ಗೆ ವಿಚಾರಿಸ್ಬೋದು, ಮೇಲೆ ಒಂದು 2-3 ಕಾಲೇಜ್ ಬಗ್ಗೆ ವಿಚಾರಿಸ್ಬೋದು. ಅದಂತೂ ಹಾಗೆ ಇಡ್ಬೋದು. ಆದರೆ ಇವು ಮೇನ್ ನೀವು ಥಿಂಕ್ ಮಾಡಬೇಕಾಗಿರೋದು ಕೆಳಗಡೆ ಕಾಲೇಜಲ್ಲಿ ಯಾವುದಾದ್ರು ಚೆನ್ನಾಗಿದೆ ನಿಮಗೆ ಅನಿಸ್ತದೆ ವಿಚಾರಿಸಿ. ಓಕೆ, ಬೇಕಾದ್ರೆ ವಿಸಿಟ್ ಮಾಡ್ಕೊಂಬನ್ನಿ. ನಿಮಗೆ ಟೆಸ್ಟ್ ಮಾಡೋಕ್ಕೆ ವೆರಿ ಈಗೊಂದು ಅವಕಾಶ ನಿಮಗೆ 2 ಮೋಕ್ ಅಲಾಟ್ಮೆಂಟು. ಓಕೆ, ಇಲ್ಲಾಂದರೆ ನೀವು ಒಂದರಲ್ಲಿ ಅಲಾಟ್ಮೆಂಟು ಚೇಂಜಸ್ ಮಾಡ್ಕೊಂಡು ಬಿಡ್ಬೋದು. ಓಕೆ, ಈಗ ಒಂದು ಚೇಂಜಸ್ ಮಾಡ್ಕೊಂಡು ಈಗ ಮತ್ತೆ ಒಂದು ಸತಿ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿಬಿಟ್ರೆ ಸೆಕೆಂಡ್ ಮೋಕ್ ಅಲಾಟ್ಮೆಂಟ್ ಬರುತ್ತೆ. ಅವಾಗ ನೀವು ಮತ್ತೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಐಡಿಯಾ ಸಿಕ್ಬಿಡುತ್ತೆ. ಅವಾಗ ನೀವು ಮತ್ತೆ ಮಾಡಿಫೈ ಮಾಡ್ಕೋಬೋದು, ಮಾಡಿಫೈ ಡಿಲೀಟು. ಅವಾಗ ನೀವು ಮತ್ತೆ ಕಾಲೇಜ್ ವಿಚಾರಿಸ್ಕೋಬೋದು. ಅವಾಗ ಯಾವ ಸಿಗ್ತಾವಲ್ಲ ಮತ್ತೆ ಒಂದು 4-5 ಕಾಲೇಜ್ ವಿಚಾರಿಸ್ಕೊಂಡು ಯಾವುದೋ ಚೆನ್ನಾಗಿತ್ತು ಅದನ್ನು ಅಪ್ ಹಾಕ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಬೆಟ್ರು ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ ಟೆಸ್ಟ್ ಮಾಡಿ 14 ತನಕ ಇದೆ ಇವಾಗ ಆಪ್ಷನ್ ಎಂಟ್ರಿ. ಸೇಮ್ ಲಿಂಕ್ ಇದ್ದರೆ ನೀವು ಮಾಡಿಫೈ ಡಿಲೀಟ್ ಮಾಡ್ಕೋಬೋದು. ಚೇಂಜಸ್ ಮಾಡಿದ್ರು ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಮತ್ತು ಬ್ರ್ಯಾಂಚ್ ಆಗಿರ್ಬೋದು, ನಿಮ್ಗೆ ಏನಾದ್ರು ಬ್ರ್ಯಾಂಚ್ ಚೇಂಜ್ ಮಾಡೋದು ಏನಾದ್ರು ಪ್ಲ್ಯಾನ್ ಹಾಕಿದ್ರೆ ಅಂದರೆ ಇವಾಗ ಏನಾದ್ರೆ ಭಾಳ ಸ್ಲೋ ಕಾಲೇಜ್ ಸಿಗ್ತದೆ ಅಂದರೆ ಬ್ರ್ಯಾಂಚ್ ಚೇಂಜ್ ಮಾಡೋದ್ರೆ ಚೇಂಜ್ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಳ್ಳಿ. ಚೇಂಜ್ ಮಾಡ್ಕೊಂಡು ಟೆಸ್ಟ್ ಮಾಡ್ಕೊಳ್ಳಿ. ಸೊ ಮೋಕ್ ಅಲಾಟ್ಮೆಂಟ್ 2 ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ನೀವು ಚೇಂಜ್ ಮಾಡ್ಕೋಬೋದು ಬೇಕಾದರೆ. ಬಟ್ ನಿಮಗೆ ಬೆಸ್ಟ್ ಕಾಲೇಜ್ನ ಪಾಸಿಬಿಲಿಟಿ ಮಾಡೋದಾದರೆ ನೀವು ಇವಾಗ ಮಾಡಿಫೈ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ಕಾಲೇಜ್ ಅಪ್ ಹಾಕಿ. ಸೊ ಪ್ರಯಾರಿಟಿ ಟಾಪ್ 2 ಇರಬೇಕು ನಿಮಗೆ. ಅರ್ಥ ಆಯ್ತಾ? ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಈ ಮೋಕ್ ಅಲಾಟ್ಮೆಂಟ್ ಕಟಾಪು ಇನ್ನೂ ಬಿಟ್ಟಿಲ್ಲ. ಓಕೆ, ಸೊ ಬಿಡಬೇಕು ಅವರು. ಫಸ್ಟ್ ಮೋಕ್ ಅಲಾಟ್ಮೆಂಟ್ ಇಮಿಡಿಯೇಟ್ಲಿ ಬಿಡ್ತಾರೆ. ಇವಾಗ ಇನ್ನೂ ಬಿಡ್ತಾರೆ. ಬಿಟ್ಟ ತಕ್ಷಣ ಚೆಕ್ ಮಾಡ್ಕೋಬೋದು ಕೆಳಗಡೆ ಕಟಾಪ್ ಎಷ್ಟಿದೆ, ನೀವು ಹಾಕಿರೋ ಕಾಲೇಜು ಕೆಳಗಡೆ ಕಾಲೇಜು ಕಟಾಪ್ದು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಬೇಕಾದರೆ ಅಪ್ ಹಾಕ್ಬೋದು. ಓಕೆ, ಸೊ ನಿಮಗೆ ಕಡಿಮೆ ಇತ್ತಂದರೆ ಸಿಗೋ ಚಾನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು.